ಸನಾತನ ಧರ್ಮಕ್ಕೂ ಜೀಸಸ್ಸಿಗೂ ಏನೋ ಕನೆಕ್ಷನ್ ಇದೆ. ಆದರೆ ಜೀಸಸ್ ಹೇಳಿದ್ದನ್ನು ಇವರೇನು ಮಾಡಿದ್ರು ಅಂದರೆ ಆ ಸಮಾಧಿಯನ್ನು ಜೀಸಸ್ ಕ್ರೈಸ್ಟ್ ಅವರ ಸಮಾಧಿ ಎಂದು ನಂಬುವ ಬಹಳಷ್ಟು ಜನ ಇದ್ದಾರೆ. ನಿಜವಾದ ಸತ್ಯಾಂಶ ಹೊರಗಡೆ ಬರ್ಬೋದು. ಜೀಸಸ್ಸನ್ನು ಶಿಲುಬೆಯಿಂದ ಕೆಳಗಿರಿಸಿದ ಮೇಲೆ ಆತನ ದೇಹವನ್ನು ಒಂದು ಬಟ್ಟೆಯಲ್ಲಿ ಮುಚ್ಚಿರ್ತಾರೆ. ಆ ಬಟ್ಟೆಯನ್ನು ಶೆಡ್ ಆಫ್ ಟೋರಿನ್ ಅಂತ ಕರೀತಾರೆ. ಇವತ್ತು ಇದೆ ಆ ಬಟ್ಟೆ. ಆ ಬಟ್ಟೆಯನ್ನು ಇವತ್ತು ಇಟಲಿಯ ಯೂನಿವರ್ಸಿಟಿ ಆಫ್ ಪಡೋವಾ ಅನ್ನೋರು DNA ಟೆಸ್ಟ್ ಮಾಡಿದರು. ಆ ಬಟ್ಟೆಯಲ್ಲಿ ಯಾರ್ಯಾರ್ದು ಏನೇನು DNA ಇದೆ ಅಂತೇಳಿ ಅದರಲ್ಲಿ 40% ಅಷ್ಟು DNA ಭಾರತಕ್ಕೆ ಸೇರಿದ DNA ಇದೆ ಅನ್ನುವ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. क्या जीसस क्राइस्ट कभी भारत आए थे? क्या जीसस का भारत से कोई गहरा संबंध है, नाता है? क्या जीसस असल में हिंदुस्तानी थे? The possibility that the shroud could somehow be linked to India. A connection between what many believe is the burial cloth of Jesus Christ and a distant land known for its ancient spiritual traditions. ಅಂದ್ರೆ ಎಲ್ಲ ಒಂದು ಕಡೆ ಜೀಸಸ್ಸಿಗೆ ಮತ್ತು ಭಾರತಕ್ಕೆ ಏನೋ ಕನೆಕ್ಷನ್ ಇದೆ ಅಂತ ಆಯ್ತಲ್ಲ. ಸೊ ಹಾಗಾದ್ರೆ ಎಲ್ಲಿಂದ ಬಂತು ಈ ಕನೆಕ್ಷನ್ನು? ಜೀಸಸ್ ಮತ್ತು ಭಾರತದ ಮಧ್ಯೆ ಇರುವ ಕನೆಕ್ಷನ್ ಬಗ್ಗೆ ಇದೇ ಮೊದಲನೇ ಬಾರಿ ಏನು ಡೌಟ್ ಬರ್ತಾ ಇಲ್ಲ. ಬಹಳಷ್ಟು ಬಾರಿ ಇದ್ರ ಬಗ್ಗೆ ಸಾಮಾಜಿಕವಾಗಿ ಚರ್ಚೆಗಳಾಗಿದ್ದಾವೆ. ವೆಸ್ಟರ್ನ್ ಕಂಟ್ರಿಯ ನಿಕೋಲಸ್ ನೋಟವಿಚ್ ಅನ್ನುವ ಒಬ್ಬ ಬರಹಗಾರ ದ ಅನ್ನೋನ್ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಒಂದು ಬುಕ್ ಬರೆದಿದ್ದಾನೆ. ಆ ಬುಕ್ಕಲ್ಲಿ ಕೂಡ ಏನು ಜೀಸಸ್ಸಿನ ಮಿಸ್ಸಿಂಗ್ ಇಯರ್ ಇದೆಯಲ್ಲ, 12 ವರ್ಷದಿಂದ 30 ವರ್ಷದ ತನಕ ಜೀಸಸ್ ಎಲ್ಲೋಗಿದ್ದ, ಏನು ಮಾಡಿದ್ದ ಅನ್ನುವ ಒಂದು ಮಾಹಿತಿ ಬೈಬಲಲ್ಲಿ ಸಿಗಲ್ಲ. ಸೊ ಆ ಟೈಮಲ್ಲಿ ಜೀಸಸ್ ಇರಲಿಲ್ಲ ಅಲ್ಲಿ. ಸೊ ಹಾಗಾದರೆ ಜೀಸಸ್ ಎಲ್ಲೋಗಿದ್ದ ಅಂದರೆ ಆ ಸಂದರ್ಭದಲ್ಲಿ ಜೀಸಸ್ ಭಾರತಕ್ಕೆ ಬಂದಿದ್ದ, ನೇಪಾಳಕ್ಕೆ ಹೋಗಿದ್ದ, ಬುದ್ಧಿಸ್ಟ್ ಮಾನಿಸ್ಟ್ರಿಗಳಿಗೆ ಹೋಗಿದ್ದ, ಆತ ಧ್ಯಾನ ಯೋಗವನ್ನು ಕಲಿತ ಅನ್ನುವ ಮಾಹಿತಿಯನ್ನು ಆತ ಹೇಳ್ತಾನೆ. ಒಬ್ಬ ಮಹಾನ್ ಶ್ರೇಷ್ಠ ಸಂತರಾಗಿದ್ದಂತಹ ಸ್ವಾಮಿ ರಾಮ ಅವರು ತಮ್ಮ ಪುಸ್ತಕವಾದ ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್ ಆ ಪುಸ್ತಕದಲ್ಲಿ ಅವರು ಕೂಡ ಹೇಳ್ತಾರೆ, ಅವರು ಸುಮಾರು ಜನ ಹಿಮಾಲಯದಲ್ಲಿರುವ ಸಂತರನ್ನು ಯೋಗಿಗಳನ್ನು ಭೇಟಿ ಮಾಡಿದಾಗ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಈ ಗುಹೆ ಒಳಗಡೆ ಜೀಸಸ್ ಧ್ಯಾನ ಮಾಡ್ತಾ ಇದ್ದ, ಇಲ್ಲಿ ಬಹಳಷ್ಟು ದಿನ ಜೀಸಸ್ ತಂಗಿದ್ದ ಅನ್ನುವ ಮಾಹಿತಿಗಳನ್ನು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದ್ರ ಜೊತೆಗೆ ಪಾಶ್ಚಿಮಾತ್ಯ ದೇಶದಲ್ಲಿ ಒಂದು ದೊಡ್ಡ ಪ್ರಭಾವವನ್ನು ಬೀರಿದಂತಹ ಸ್ವಾಮಿ ಯೋಗಾನಂದ ಅವರು ಕೂಡ ಅವರ ಗುರುಗಳಾದ ಯುಕ್ತೇಶ್ವರ ಅವರು ಕೂಡ ಜೀಸಸ್ ಏನು ಹೇಳಿದ್ದಾನೆ ಇದು ಸನಾತನ ಧರ್ಮದ ಮೂಲ ತತ್ವಕ್ಕೆ ಅನುಗುಣವಾಗಿಯೇ ಮಾತಾಡಿದ್ದಾನೆ ಅನ್ನೋದನ್ನು ಕೂಡ ಅವರು ತಮ್ಮ ದ ಆಟೋಬಯೋಗ್ರಫಿ ಆಫ್ ಎ ಯೋಗಿ ಅನ್ನುವ ಪುಸ್ತಕದಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗಾದರೆ ಎಲ್ಲ ಒಂದು ಕಡೆ ಜೀಸಸ್ಸಿಗೂ ನಮ್ಮ ಸನಾತನ ಧರ್ಮಕ್ಕೂ ಭಾರತಕ್ಕೂ ಸಂಬಂಧವಿದೆ ಎನ್ನುವ ವಿಚಾರ ಬಹಳಷ್ಟು ದಿನಗಳಿಂದ ಚರ್ಚೆಯಲ್ಲೂ ಇದೆ. ಬಹಳಷ್ಟು ಜನ ಅದರ ವಿಚಾರವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾ ಬಂದಿದ್ದಾರೆ. ಇವತ್ತು ಏನು ಇಟಲಿಯ ಯೂನಿವರ್ಸಿಟಿ ಆಫ್ ಪಡೋವಾದಲ್ಲಿ ಏನು ರಿಸರ್ಚ್ ನಡೀತು, ಏನು DNA ಅನಾಲಿಸಿಸ್ ಆಯಿತು, ಅದರಲ್ಲಿ 40% ಅಂದರೆ ಏನಾಗುತ್ತೆ, ಆ ಬಟ್ಟೆ ಭಾರತದಿಂದ ಬಂದಿರುತ್ತೆ, ಆ ಬಟ್ಟೆಯನ್ನು ಜೀಸಸ್ ಧರಿಸಿರ್ತಾನೆ, ಹಾಗೆ ಬಹಳಷ್ಟು ಜನ ಅದನ್ನು ಮುಟ್ಟಿರ್ಬೋದು. ಅವೆಲ್ಲ DNAಗಳನ್ನು ಟೆಸ್ಟ್ ಮಾಡಿದಾಗ ಸುಮಾರು 40% ಅಷ್ಟು DNA ಭಾರತಕ್ಕೆ ಸೇರಿರುವುದು ಅನ್ನುವ ಮಾಹಿತಿ ಹೊರಗೆ ಬರ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಸನಾತನ ಧರ್ಮಕ್ಕೂ ಜೀಸಸ್ಸಿಗೂ ಏನೋ ಕನೆಕ್ಷನ್ ಇದೆ ಅನ್ನುವುದನ್ನು ಸೈಂಟಿಫಿಕ್ ಆಗಿ ಸಾಬೀತುಪಡಿಸ್ತಾ ಇದೆ. ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಒಂದು ಸಮಾಧಿ ಇದೆ. ಆ ಸಮಾಧಿಯನ್ನು ಜೀಸಸ್ ಕ್ರೈಸ್ಟ್ ಅವರ ಸಮಾಧಿ ಎಂದು ನಂಬುವ ಬಹಳಷ್ಟು ಜನ ಇದ್ದಾರೆ. ಅವರು ಅದನ್ನು ರೋಜಾಬಾಲ ಸಮಾಧಿ ಅಂತ ಕರೀತಾರೆ. ಇದು ಜೀಸಸ್ ಕ್ರೈಸ್ಟಿನ ಸಮಾಧಿ ಆಗಿತ್ತು ಅಂತೇಳಿ. ಅದೇ ಸಮಾಧಿಯನ್ನು ಮುಸ್ಲಿಂ ಸಮಾಜದ ಕೆಲವೊಂದಿಷ್ಟು ಜನ ಯೂಸ್ ಆಸೆಫ್ ಅಂದರೆ ಇದು ನಮ್ಮ ಒಬ್ಬ ಸೂಫಿ ಸಂತನ ಸಮಾಧಿ ಅಂತ ಕರೀತಾ ಇದ್ದಾರೆ. ಬಾಬಾ ಬುಡನ್ಗಿರಿಯ ಒಂದು ಕಾಂಟ್ರವರ್ಸಿ ನಿಮಗೂ ಗೊತ್ತು. ಅಲ್ಲೂ ಅದೇ ರೀತಿ ಆಗಿರಬಹುದು, ಆಗಿಲ್ದೇನೂ ಇರ್ಬೋದು. ಆದರೆ ಆ ಸಮಾಧಿ ಕೂಡ ಜೀಸಸ್ ಕ್ರೈಸ್ಟಿಗೆ ಸೇರಿದ್ದು ಅನ್ನುವ ಒಂದು ವಿಚಾರ ಇವತ್ತು ಇದೆ. ಬಹಳಷ್ಟು ಜನರ ತಲೆಯಲ್ಲಿ ಗೊಂದಲನೂ ಇದೆ. ಆದರೆ ಅದನ್ನು ಸೈಂಟಿಫಿಕ್ ಆಗಿ ಅದನ್ನು ಒಂದು DNA ಅನಾಲಿಸಿಸೋ ಅಥವಾ ಕಾರ್ಬನ್ ಡೇಟಿಂಗೋ ಮಾಡೋಕ್ಕೆ ಜನ ಬಿಡ್ತಾ ಇಲ್ಲ. ಅಲ್ಲಿ ಏನು ನೋಡ್ಕೊತಾ ಇದ್ದಾರೆ ಅವರು ಅದನ್ನು ಬಿಡ್ತಾ ಇಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಬಿಟ್ಟಾಗ ಮೋಸ್ಟ್ಲಿ ನಿಜವಾದ ಸತ್ಯಾಂಶ ಹೊರಗಡೆ ಬರ್ಬೋದು. ಜೀಸಸ್ ಕ್ರೈಸ್ಟ್ ಏನು ವಿಶ್ವಕ್ಕೆ ಶಾಂತಿಯನ್ನ ಪ್ರೀತಿಯನ್ನ ಸಾರಲು ಹೊರಟಿದ್ದ, ಆತನಿಗೆ ಆ ಒಂದು ಮೂಲ ಸಿದ್ಧಾಂತ ಸನಾತನ ಧರ್ಮದಿಂದ ದೊರೆತಿರ್ಬೋದು. ಜೀಸಸ್ ಭಾರತಕ್ಕೆ ಕನೆಕ್ಟ್ ಆಗಿದ್ದಾನೆ
ಇದ್ದಾನೆ ಅನ್ನುವ ಸತ್ಯಾಂಶ ಇವತ್ತು ಇಟಲಿಯ ಪಡೋವಾ ಯೂನಿವರ್ಸಿಟಿಯಲ್ಲಿ ನಡೆದಂತಹ ಸಂಶೋಧನೆ, DNA ಸಂಶೋಧನೆಯಿಂದ ಮಾಹಿತಿ ಹೊರಗಡೆ ಬಂದಿದೆ. ನಾವು ಜೀಸಸ್ ಕ್ರೈಸ್ಟನ ಯಾವತ್ತೂ ಯಾರು ವಿರೋಧ ಮಾಡಿಲ್ಲ. ಅವನು ಜೀವನದಲ್ಲಿ ನಡೆದಂಥ ಹಾದಿಯನ್ನು ಎಲ್ಲರೂ ನಿಜವಾಗಲೂ ಒಪ್ಪುವಂಥದ್ದೇ, ಮೆಚ್ಚುವಂಥದ್ದೇ. ಆದರೆ ಸಮಸ್ಯೆ ಎಲ್ಲಿ ಬರುತ್ತೆ ಅಂದರೆ, ಯಾವಾಗ ಜೀಸಸ್ ಏನು ಯಾವತ್ತು ಕ್ರಿಶ್ಚಿಯಾನಿಟಿಯನ್ನು ಮಾಡಲಿಲ್ಲ, ಜೀಸಸ್ ಹೆಸರಲ್ಲಿ ಕ್ರಿಶ್ಚಿಯಾನಿಟಿ ಅಂತ ಮಾಡಿ ಅದನ್ನೊಂದು ಪೊಲಿಟಿಕಲ್ ಟೂಲ್ ಮಾಡಿ ಜನಸಂಖ್ಯೆಯನ್ನು ಭಾಳಷ್ಟು ಜನ ವಿಶ್ವದಲ್ಲಿ ಭಾಳಷ್ಟು ಜನನ ಕ್ರಿಶ್ಚಿಯಾನಿಟಿಗೆ ನಾವು ಕನ್ವರ್ಟ್ ಮಾಡ್ತಾ ಹೋದರೆ ಅದೊಂದು ಪೊಲಿಟಿಕಲ್ ಪವರ್ ಆಗುತ್ತೆ. ನೋಡಿ, ಯಾವುದೇ ಒಂದು ಧರ್ಮದಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದರೆ ಅವರು ಒಂದು ದೊಡ್ಡ ಪವರ್ ಥರ ಕಾಣ್ತಾರೆ. ಎಕ್ಸ್ಪೆಷಲಿ ಈ ಡೆಮೋಕ್ರೆಟಿಕ್ ವರ್ಲ್ಡ್ಗಳಲ್ಲಂತೂ ಜನಸಂಖ್ಯೆ ಜಾಸ್ತಿ ಇದ್ದರೆ ಅವರೇ ಪವರ್. ಯಾಕಂದರೆ ಅವ್ರು ಎಷ್ಟು ಜನ ಇದ್ದಾರೋ, ಎಷ್ಟು ಓಟ್ ಹಾಕ್ತಾರೋ ಅವ್ರಿಗೆ ಬೇಕಾದವ್ರನ್ನ ಪವರಿಗೆ ತಂದುಬಿಡ್ಬೋದು. ಅಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆಮೇಲೆ ಎಷ್ಟೇ ಅಂದರೂ ಭಾಳಷ್ಟು ಜನ ಒಂದು ಸಮುದಾಯಕ್ಕೆ ಅಥವಾ ಒಂದು ಧರ್ಮಕ್ಕೆ ಸೇರಿದ್ರು ಅಂದರೆ ಅದು ಆಟೋಮೆಟಿಕ್ ಆಗಿ ಒಂದು ಪವರ್ ರೀತಿ ಫೀಲ್ ಆಗುತ್ತೆ. ಆ ಒಂದು ಉದ್ದೇಶದಿಂದ ಕ್ರಿಶ್ಚಿಯನ್ ಮಿಷನರಿಗಳು ಅವತ್ತಿನಿಂದ ನೂರಾರು ವರ್ಷಗಳಿಂದ ಪ್ರಪಂಚವನ್ನೇ ಫುಲ್ಲು ಸಂಪೂರ್ಣ ಕ್ರಿಶ್ಚಿಯಾನಿಟಿ ಮಾಡಬೇಕು ಅನ್ನುವ ಒಂದು ಷಡ್ಯಂತ್ರವನ್ನು ಜೀಸಸ್ ಹೆಸರಲ್ಲಿ ರಚಿಸಿ ಮಿಷನರಿ ರೀತಿ ದುಡ್ಡನ್ನು ಖರ್ಚು ಮಾಡಿ, ಪಾಪ ಭಾಳಷ್ಟು ಜನರಿಗೆ ಏನೋ ಒಂದು ಅವರ ಸಂಕಷ್ಟ ಇರುತ್ತೆ, ಏನೋ ಇರುತ್ತೆ, ಅದನ್ನು ದುರುಪಯೋಗ ಮಾಡಿಕೊಂಡು ಅವರಿಗೆ ದುಡ್ಡು ಕೊಟ್ಟು ಅಥವಾ ರೇಷನ್ ಕೊಟ್ಟು ಏನೋ ಕೊಟ್ಟು ಅವರನ್ನು ಮತಾಂತರ ಮಾಡುವ ಒಂದು ಜೀಸಸ್ಸಿನ ಆಪೋಸಿಟ್ ಕೆಲಸ ಅಂತಲೇ ಹೇಳ್ಬೋದು. ಜೀಸಸ್ ಯಾವತ್ತು ಯಾರನ್ನು ಕನ್ವರ್ಟ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಜೀಸಸ್ ಪ್ರೀತಿಯನ್ನು ಹಂಚಿ ನಾನು ನಡೆದ ದಾರಿಯಲ್ಲಿ ಎಲ್ಲರೂ ನಡೆಯಿರಿ ಅಂತ ಹೇಳ್ದ. ಅಂದರೆ ಅವನು ಹೇಳಿದ್ದು, ನಾನು ಪ್ರೀತಿಯ ದಾರಿಯಲ್ಲಿ ನಡೆದನಪ್ಪ, ಎಲ್ಲರೂ ಅದೇ ರೀತಿ ನಡೀರಿ, ಆವಾಗ ಪ್ರಪಂಚ ಭಾಳ ಸುಂದರವಾಗುತ್ತೆ ಅಂತ ಹೇಳ್ದ. ಆದರೆ ಜೀಸಸ್ ಹೇಳಿದ್ದನ್ನು ಇವರೇನು ಮಾಡಿದರು ಅಂದರೆ, ಜೀಸಸ್ಸು ನಾನು ನಡೆದ ಹಾದಿಯಲ್ಲಿ ನಡೀರಿ ಅಂದರೆ ಅವನು ಕ್ರಿಶ್ಚಿಯನ್ ಆಗಿ ಎಲ್ಲರೂ ಅಂತ ಹೇಳಿದ್ದಾನೆ ಅಂತೇಳಿ ಮಿಷನರಿಗಳ ತಲೆ ಒಳಗೆ ತುಂಬಿ ಜೀಸಸ್ಸೇ ಹೇಳಿದ್ದಾನೆ, ನೀವು ಎಷ್ಟು ಜನನ ಕನ್ವರ್ಟ್ ಮಾಡ್ತೀರೋ ಅಷ್ಟು ನೀವು ಜೀಸಸ್ ಕೆಲಸ ಮಾಡ್ತೀರಾ ಅನ್ನೋ ರೀತಿ ಅವರನ್ನು ಬ್ರೈನ್ ವಾಶ್ ಮಾಡಿ ಈ ರೀತಿಯ ಒಂದು ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಏನೇ ಆಗಲಿ, ಎಲ್ಲ ಒಂದು ಕಡೆ ಸತ್ಯ ಸನಾತನ ಏನಿದೆ, ವಿಶ್ವಕ್ಕೆ ಶಾಂತಿಯನ್ನು, ವಿಶ್ವದ ಒಳಿತನ್ನು ಬಯಸುವಂತಹ ಒಂದು ಸತ್ಯ ಸನಾತನ ಧರ್ಮ, ಅದೇ ನಿಜವಾದ ಧರ್ಮ. ಅದರ ಕನೆಕ್ಷನ್ ಇವತ್ತು ಜೀಸಸ್ ಕ್ರೈಸ್ಟ್ಗೆ ಕೂಡ ಇದೆ ಅನ್ನುವ ರೀತಿಯ ಸೈಂಟಿಫಿಕ್ ಸಂಶೋಧನೆಗಳು ಹೊರಗಡೆ ಬರ್ತಾ ಇದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಸಂಪೂರ್ಣ ಸತ್ಯ ಹೊರಗೆ ಬರ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ.